ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಟಾಕ್ಸಿಕ್ ಯಶ್ ಅವ್ರದ್ದು ಟಾಕ್ಸಿಕ್ ಪಿಕ್ಚರ್ದು ಏನೋ ಒಂದು ಈಗ ಟ್ರೇಲರ್ ಬಿಡುಗಡೆ ಆಗೈತಿ. ತುಂಬ ಹವಾದಲ್ಲಿ ಇರುವಂಥದ್ದು ಟ್ರೇಲರ್ ಮತ್ತು ತುಂಬ ಸದ್ದನ್ನು ಕೂಡ ಮಾಡಾಕುಂತೈತಿ ಸದ್ಯಕ್ಕೆ. ಇದು ಇದೇ ತಿಂಗಳ ಆಗಸ್ಟ್ 26ಕ್ಕೆ ಬಹುತೇಕ ಎಲ್ಲ ಚಿತ್ರಮಂದಿರನ್ಯಾಗ ನಮ್ಗೆ ನೋಡಕ್ಕೆ ಸಿಗ್ತೈತಿ. ಯಾಕಂದರೆ ನಿನ್ನೆ ಇದ್ರದ್ದು ಟ್ರೇಲರ್ ಬಿಡುಗಡೆ ಮಾಡಿದ ತಕ್ಷಣ ಎಲ್ಲ ಬೇಕಾದಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇದರದ್ದೇ ಹವಾ ಬರ್ತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಈ ಒಂದು ಟಾಕ್ಸಿಕ್ ಮೂವಿ ಒಳಗಡೆ ಭಾಳಷ್ಟು ಹೀರೋಯಿನ್‌ಗಳನ್ನು ತೊಗೊಂಡಾರ ರೀ. ಬಹುತಾರಿ ನಟಿಯರು ಇದರಲ್ಲಿ ಇದಾರೆ. ಬೇರೆ ಬೇರೆ ಭಾಷೆಗಳಿಂದ ನಟಿಯರನ್ನು ತೊಗೊಂಡು ಅವರು ಪಿಕ್ಚರನ್ನು ಮಾಡಿದ್ದಾರೆ. ಇದಕ್ಕೆ ಸಂಭಾವನೆ ಎಷ್ಟು ಕೊಟ್ಟಿರ್ಬೋದು ಈ ನಟಿಯರಿಗೆ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ ರೀ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ನೋಡಿರಿ, ಟಾಕ್ಸಿಕ್ಸ್ ಇದರಲ್ಲಿ ಈ ನಮ್ಮ ಯಶ್ ಅವ್ರನ್ನ ಬಿಟ್ಟರೆ ಭಾಳಷ್ಟು ನಟಿಯರು ಜಾಸ್ತಿ ಇರುತ್ತೆ. ಟಾಪ್ ನಟಿಯರು ಎಲ್ಲ ನಮ್ಮ ಭಾರತೀಯ ಚಿತ್ರೋದ್ಯಮದಲ್ಲಿರುವಂಥ ಎಲ್ಲ ಒಂದಷ್ಟು ಟಾಪ್ ನಟಿಯರುಗಳನ್ನ ತೊಗೊಂಡು ಇವ್ರು ಏನು ಮಾಡ್ಯಾರ ಅಂತಂದ್ರೆ ಇದರಲ್ಲಿ ಪಾತ್ರ ಮಾಡಿಸಿದಾರೆ. ಸ್ಪೆಷಲಿ ಇದ್ರು ಯಾರಪ್ಪ ಅಂತಂದ್ರೆ ಕಿಯಾರಾ ಅಡ್ವಾಣಿ ಇರ್ಬೋದು, ಬಾಲಿವುಡ್ಡಿಂದ ಕಿಯಾರಾ ಅಡ್ವಾಣಿ, ಆಮೇಲೆ ನಯನತಾರ ಕಾಲಿವುಡ್, ಆಮೇಲೆ ರುಕ್ಮಿಣಿ ವಸಂತ್ ನಮ್ಮ ಕರ್ನಾಟಕದವರು ಸ್ಯಾಂಡಲ್ವುಡ್ಡಿಂದ, ಆಮೇಲೆ ಹುಮಾ ಕುರೇಶಿ ಬಾಲಿವುಡ್ಡಿಂದ ಬಂದಿದ್ದಾರೆ, ಮತ್ತು ತಾರಾ ಸುತಾರಿಯಾ ಬಾಲಿವುಡ್ಡಿಂದ ಇವರನ್ನು ಏನು ಮಾಡಿದಾರಪ್ಪ ಅಂದ್ರೆ ಪಾತ್ರ ತೊಗೊಂಡು ಹಾಕ್ಕೊಂಡಿದ್ದಾಗ ರೆಡಿ ಮಾಡಿದ್ದಾರೆ. ಸೊ ಇವ್ರದ್ದು ಸಂಭಾವನೆ ಎಷ್ಟಿರ್ಬೋದು ಅಂಥೇಳಿ. ಓಕೆ, ಬರೋಬ್ಬರಿ ಒಬ್ಬೊಬ್ರದ್ದು ಕೋಟಿಗಟ್ಟಲೆ ಸಂಭಾವನೆ ಇದೆ. ಸ್ಪೆಷಲಿ ಇಲ್ಲಿ ಇದನ್ನು ಹೇಳೋದಾದರೆ ಅರೌಂಡ್ ನಮ್ಮ ನಯನತಾರ ಹೇಳೋದಾದ್ರೆ ಇದು 12 ಕೋಟಿ ರೂಪಾಯಿ ಸಂಭಾವನೆ ತೊಗೊಂಡಾರ ಅಂತೇಳಿ ಕೇಳಿಬಂದೈತಿ. ಆಮೇಲೆ ಅದೇ ಹುಮಾ ಕುರೇಶಿ ಅವ್ರಿಗೆ 2ರಿಂದ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಅದೇ ರೀತಿಯಾಗಿ ರುಕ್ಮಿಣಿ ವಸಂತ್ ಅವರಿಗೆ 3 ಕೋಟಿ ರೂಪಾಯಿ ತನಕ ಕೊಟ್ಟಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಆಮೇಲೆ ತಾರಾ ಸುತಾರಿಯಾ ಅವರಿಗೆ 2ರಿಂದ 3 ಕೋಟಿ ರೂಪಾಯಿ ಸಂಭಾವನೆ ಪಡೆದಾರೆ ಅಂತೇಳಿ ಕೇಳಿಬರುತ್ತೆ. ಅದೇ ರೀತಿಯಾಗಿ ಕಿಯಾರಾ ಅಡ್ವಾಣಿ ಅವರಿಗೆ ಅರೌಂಡ್ ಸುಮಾರು 15 ಕೋಟಿ ರೂಪಾಯಿ ತನಕನೂ ಕೂಡ ಈ ಒಂದು ಪಾತ್ರಕ್ಕೆ ಏನು ಸಂಭಾವನೆ ಕೊಟ್ಟಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಇದು ಏನಪ್ಪ ಅಂತಂದರೆ ಏಜೆನ್ಸಿ ಮುಖಾಂತರ ವರದಿಯಾಗಿರುವಂಥದ್ದು. ಓಕೆ, ಸರ್ವೆ ಏಜೆನ್ಸಿಗಳ ಮುಖಾಂತರ ಇದು ವರದಿಯಾಗಿರುವಂಥದ್ದು. ಸೊ ಇದೇ ರೀತಿಯಾದಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ